ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್. ಇವತ್ತಿನ ರೆಸಿಪಿ ಬ್ರೇಕ್ಫಾಸ್ಟ್ ನೋಡಿರಿ. 10 ನಿಮಿಷದಾಗ ಈಸಿಯಾಗಿ ಮಾಡ್ಕೋಬೋದು. ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಬೌಲ್ ರವೆ, 1 ಸ್ಪೂನ್ ಎಣ್ಣೆ ಸಾಕು ನೋಡಿರಿ ಈ ಬ್ರೇಕ್ಫಾಸ್ಟಿಗೆ. ಈಗ ಮಾಡೋ ವಿಧಾನ ನೋಡ್ಕೊಂಬಿಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ ಕರಿತೈತಿ, ಅದನ್ನ ಒತ್ತಿದ್ರೆ ನಾನು ಮಾಡಿ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತೈತಿ. ಈಗ ವಿಡಿಯೋ ನೋಡ್ಕೊಂಬಂದ್ಬಿಡೋಣ ಬರ್ರಿ. ಫಸ್ಟೇ ಒಂದು ಕೊಬ್ಬರಿ ಬಟ್ಲ ತೊಗೊಂಡಿನಿ ನೋಡ್ರಿ. ನಾನು ಅದ್ರೊಳಗೆ ಒಂದು ಅರ್ಧದಷ್ಟು ಕೊಬ್ಬರಿ ತೊಗೋತೀನಿ. ಪೂರ್ತಿ ಹೆಚ್ಕೊಂಡ್ಬಿಡೋಣ. ಈಗ ಈ ರೀತಿ ಸಣ್ಣ ಸಣ್ಣಗೆ ಹೆಚ್ಕೊಂಡು ಮಿಕ್ಸಿ ಜಾರ್ ಒಳಗೆ ಹಾಕೊಂಡ್ಬಿಡ್ತೇನೆ ನೋಡಿರಿ. ಇದು ಏನು ಟಿಪ್ಸ್ ಅಂದ್ರೆ, ಇದು ಕೊಬ್ಬರಿನ ಎಷ್ಟು ಈಸಿಯಾಗಿ ತೆಗಿಬೋದು. ಈ ರೀತಿ ತೆಗಿಯಾಕಂದ್ರೆ ಬಡ ಬಡ ತೆಗಿಬೋದು ನೋಡಿರಿ ಕೊಬ್ಬರಿನ. ಒಬ್ಬೊಬ್ರು ಕೊಬ್ಬರಿ ತೆಗಿಯೋಕೆ ಭಾಳ ಕಷ್ಟಪಡ್ತಿರ್ತಾರಲ್ಲ, ಈ ರೀತಿ ಹಿಡ್ಕೊಂಡು ಚಾಕುಲೆ ಮುಂದೆ ಚೂಪ್ಲೆ ತೆಗಿಯಾಕಂದ್ರೆ ಬರ ಎಷ್ಟು ಬೇಕಾದಷ್ಟು ಕೊಬ್ಬರಿ ನಾವು ತೆಗಿಬೋದು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ, ಅದರೊಳಗೆ ಈ ಕೊಬ್ಬರಿನೆಲ್ಲ ಹಾಕ್ಕೊಂಬಿಟ್ಟೆ ನೋಡಿರಿ. ಹಾಕ್ಕೊಂಡು ನುಣ್ಣಗೆ ನೀರು ಹಾಕ್ಲಾರ್ದಂಗೆ ರುಬ್ಕೊಂಬರ್ತೀನಿ. ಆಮೇಲೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಉದ್ದಾಗಿ ತೆಳ್ಳಗೆ ಕಟ್ ಮಾಡ್ಕೋಬೇಕು ನೋಡಿರಿ. ಮತ್ತು ಅದ್ರ ಹಿಂದಿಂದ ತೆಗೆದ್ರೆ ನಾವು ಅದು ಗಟ್ಟಿ ಹೆಂಗಿರ್ತೈತಲ್ಲ ಅದ್ರ ತುಂಬ ಅದನ್ನು ತೆಗೆದ್ರೆ ಜಲ್ದಿನ ನಮಗೆ ಎಲ್ಲ ಬಿಡಿ ಬಿಡಿ ಆಗ್ತಾವೆ ಉಳ್ಳಾಗಡ್ಡಿ ನೋಡಿರಿ. ಈ ರೀತಿ ತೆಳುವಾಗಿ ಕಟ್ ಮಾಡ್ಕೊಂಬಂದೆ ನಾನೀಗ. ಇದನ್ನು ತೆಗೆದ್ರೆ ಪೂರ್ತಿ ಎಲ್ಲ ಉಳ್ಳಾಗಡ್ಡಿನೂ ಬಿಡಿ ಬಿಡಿಯಾಗಿ ಆಗ್ತಾವೆ. ಮತ್ತು ನೀವು ಯಾವ್ಯಾವ ಥರ ಹೊಸ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡ್ತೀರಿ ಅನ್ನೋದು ನಂಗೆ ತಿಳಿಸ್ರಿ. ಮತ್ತು ನಾವು ಒಂದಿಟ್ಟು ಯಾವುದು ಹೊಸ ವಿಡಿಯೋ ಮಾಡೋಕೆ ನಮಗೂ ಚಲೋ ಅನ್ನಿಸ್ತೈತಿ. ನಿಮ್ಮ ಕಡೆ ಹೊಸ ಮಾಡ್ತಿರ್ತಾರಲ್ಲ, ಹೊಸ ಟೈಪ್, ನೀವೊಂದು ಕಮೆಂಟ್ ಮಾಡಿ ಹೇಳ್ರಿ ಈ ರೀತಿ ತೋರಿಸ್ರಿ ಅಂತ. ನಾನು ಅದನ್ನು ಮಾಡಿ ತೋರಿಸ್ತೀನಿ. ಈಗ ಒಂದು ಬುಟ್ಟಿ ತೊಗೊಂಡಿನಿ, ಅದ್ರೊಳಗೆ ಉಳ್ಳಾಗಡ್ಡಿ ಹಾಕೊಂಡು ನೋಡಿರಿ. ಈಗ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಂಡ್ರೆ ಉಳ್ಳಾಗಡ್ಡಿದು ಸ್ಮೆಲ್ಲೆಲ್ಲ ಜಲ್ದಿ ಹೋಗ್ತೈತಿ. ಈಗ ನಾನು ವಿಡಿಯೋ ಆಫ್ ಮಾಡಿಬಿಟ್ಟಿದ್ದೆ, ಗೊತ್ತಾಗಲಿಲ್ಲ ಆಫ್ ಮಾಡಿದ್ದೆ, ಹಾಗಾಗಿ ಎಲ್ಲ ಹಾಕಿದ್ದೆ ರೀ. ಮತ್ತೆಲ್ಲ ವಾಪಸ್ ತೆಗೆದು ಮತ್ತೊಮ್ಮೆ ಹಾಕತ್ತೆ ನೋಡಿರಿ. ಅದು ಕೊಬ್ಬರಿನ ನುಣ್ಣಗೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋತೀನಿ. ಆಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ, ಹಸಿಮೆಣ್ಸಿಕಾಯಿ ಹಾಕೋತೀನಿ ರೀ ಸಣ್ಣಗೆ ಹೆಚ್ಕೊಂಡು. ಆಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕೋತೀನಿ. ನಾವೀಗ ಹಸಿಮೆಣ್ಸಿಕಾಯಿ ಬ್ಯಾಡಪ್ಪ ಮಕ್ಳಿಗೆಲ್ಲ ಮಾಡತ್ತೇವಂದ್ರೆ ನೀವು ಹಸಿ ಖಾರ ಪೇಸ್ಟ್ ಮಾಡ್ಕೊಂಡಾದ್ರೂ ಹಾಕೋಬೋದು ರೀ ಇದಕ್ಕೆ. ಈಗ ಎಲ್ಲ ಪೂರ್ತಿ ಕಲಿಸ್ಕೊಬಿಡ್ತೇನೆ ನೋಡಿರಿ. ಇದಕ್ಕೆ ಏನೇನು ಹಾಕಿನಂದ್ರೆ, ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ, ಆಮೇಲೆ ಕೊಬ್ಬರಿ ತುರಿ ಅಂದ್ರೆ ನಾವು ಮಿಕ್ಸಿ ಮಾಡ್ಕೊಂಡು ಬಂದೇವಲ್ಲ ಅದು, ಹಸಿಮೆಣ್ಸಿಕಾಯಿ, ಆಮೇಲೆ ಕೊತ್ತಂಬರಿ, ಜೀರಿಗೆ ಇದಿಷ್ಟು ಹಾಕ್ಕೊಂಡು ಕಲಿಸ್ಕೊಂಡೆ. ಆಮೇಲೆ ರವೆ ಹಾಕ್ಕೊಂಡೆ, 1 ಬೌಲ್ ರವೆ ತೊಗೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಈಗ ಕಲಿಸ್ಕೊಳತ್ತೇನೆ ನೋಡಿರಿ. ಮತ್ತು ಆಮೇಲೆ ಅಕ್ಕಿ ಹಿಟ್ಟು, ರವೆ ಎಷ್ಟು ತೊಗೊಂಡಿದ್ವಲ್ಲ ನಾವು ಅದ್ರ ಅರ್ಧದಷ್ಟು ನಾವು ಅಕ್ಕಿ ಹಿಟ್ಟು ಹಾಕ್ಕೊಂಡೇನಿ ನೋಡಿರಿ. ಇದಕ್ಕೆ ಅಕ್ಕಿ ಹಿಟ್ಟು ಮತ್ತು ಬೇರೆ ಯಾವುದು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಬೇಕಂದ್ರೆ ಅಕ್ಕಿ ಹಿಟ್ಟು ಇಲ್ಲಂದ್ರೆ ನೀವು ಜೋಳದ ಹಿಟ್ಟು ಆದರೂ ಹಾಕ್ಕೋಬೋದು ರೀ ಇದಕ್ಕೆ. ಆದರೆ ಗೋಧಿ ಹಿಟ್ಟು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಅದು ರವಾಕ್ಕೆ ಗೋಧಿಗೆ ಇದನ್ನು ಮ್ಯಾಚ್ ಆಗೋಂಗಿಲ್ಲ. ಹಾಗಾಗಿ ಜೋಳದ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಇದರೊಳಗೆ ಎರಡರೊಳಗೆ ಒಂದು ಹಾಕ್ಕೋಬೋದು ನೀವು. ಈಗ ಎಲ್ಲ ಪೂರ್ತಿ ಮಿಕ್ಸ್ ಮಾಡಿಕೊಂಡೆ, ಸ್ವಲ್ಪ ನೀರು ಹಾಕ್ಕೊಂಡು ಇದು ಉಳ್ಳಾಗಡ್ಡಿ ಎಲ್ಲ ರಸ ಬಿಟ್ಟಿರ್ತದಲ್ರಿ, ಹಾಗಾಗಿ ಜಾಸ್ತಿ ನೀರು ಹಿಡಿಯೋಂಗಿಲ್ಲ. ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊರಿ. ಒಂದೇ ಸತಿಗೆ ಜಾಸ್ತಿ ಹಾಕ್ಕೊಂಡು ಕಲ್ಸಕ್ಕೆ ಹೋಗ್ಬೇಡ್ರಿ. ಈ ರೀತಿ ಎಲ್ಲ ಮಿದ್ಕೊಂಡು ಹಿಟ್ಟು ರವೆ ಮತ್ತು ಉಳ್ಳಾಗಡ್ಡಿ ಎಲ್ಲ ಮಿಕ್ಸ್ ಆಗೋಂಗೆ ಈ ರೀತಿ ಮಿದ್ಕೋರಿ ಅದನ್ನು ನೋಡ್ರಿ. ಈಗ ನಮಗೆ ಎಷ್ಟು ಬೇಕಲ್ಲ ಇದು ರವೆ ರೊಟ್ಟಿ ಮಾಡೋಕೆ ಅಷ್ಟು ತೊಗೊಂಡೆ ನಾನೀಗ. ರವೆ ಮಸಾಲೆ ರೊಟ್ಟಿ ಮಾಡತ್ತೀನಿ ನೋಡ್ರಿ ನಾನು. ಈಗ ಒಂದು ಉಳ್ಳಿ ಅಷ್ಟು ತೊಗೊಂಡೆ, ತಳಗೆ ಕವರ್ ಹಾಕಿ ನಾವು ಮಾಡಿದ್ವಿ ಅಂದ್ರೆ ನಿಮ್ಮ ಕಡೆ ಬಟರ್ ಪೇಪರ್ ಇದ್ರೆ ಅದನ್ನಾದ್ರೂ ತೊಗೋರಿ. ಇಲ್ಲಾಂದ್ರೆ ಹೋಳಿಗೆ ಮನೆ ಇರ್ತೈತಲ್ಲ ಅದನ್ನು ಸ್ಟೀಲಿಂದ ಅದನ್ನಾದ್ರೂ ತೊಗೊಂಡು ಮಾಡ್ಕೋಬೋದು ನೀವು. ಒಂದು ಉಳ್ಳಿ ತೊಗೊಂಡು ಅದ್ರ ಮ್ಯಾಗ ಒಂದು ಸ್ವಲ್ಪ ಕರೆ ಎಳ್ಳು ಹಾಕ್ಕೊಂಡೇನಿ. ಆಮೇಲೆ ಒಂದು ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಹಾಕ್ಕೊಂಡು ಈ ರೀತಿ ಒಂದು ಕವರ್ ಇಟ್ಟೆ ಮೇಲೆ ಲಟ್ಟಿಸ್ಕೊಂಬಿಡೋಣ್ರಿ. ನಮ್ಗೆ ಯಾವ ಸೈಜ್ ಬೇಕು, ದಪ್ಪ ತೆಳುವ ಇದು ನೋಡ್ಕೊಂಡು ಮಾಡ್ಕೋಬೇಕ್ರಿ ನಾವು. ಈ ರೀತಿ ಬೆಳಗ್ಗೆ 10 ನಿಮಿಷದಾಗ ಮಕ್ಕಳು ಬ್ರೇಕ್ಫಾಸ್ಟಿಗೆ ಮಾಡಿಕೊಡ್ರಿ, ಭಾಳ ಇಷ್ಟಪಡ್ತಾರೆ ಮತ್ತು ಆರೋಗ್ಯಕರನೂ ಇರ್ತೈತಿ. ಬೆಳಗ್ಗೆ ದಿನ ಒಂದಕ್ಕೂ ಏನಾರ ಮಾಡ್ಬೇಕು ಅನ್ನೋದು ಇರ್ತೈತಲ್ರಿ, ಹಾಗಾಗಿ ದಿನ ಒಂದೊಂದು ಟೈಪ್ ಇದನ್ನು ಒಂದು ದಿನ ಟ್ರೈ ಮಾಡಿ ನೋಡಿರಿ. ವಾರಕ್ಕೆ 3-4 ಸತಿ ಇದನ್ನ ಮಾಡ್ತೀರಿ ನೀವು. ಅಷ್ಟು ಈಸಿ ಐತಿ ಮತ್ತು ಅಷ್ಟು ಟೇಸ್ಟೂ ಐತ್ರಿ. ಏನರ ಹಿಟ್ಟು ನಾದೋಬೇಕಾದ್ರೆ ಒಂದು ಸ್ವಲ್ಪ ಮೆತ್ತ ಅನ್ನಿಸ್ತಂದ್ರೆ ಇನ್ನೊಂದು ಸ್ವಲ್ಪ ರವೆ ಅಥವಾ ಅಕ್ಕಿ ಹಿಟ್ಟು ಹಾಕ್ಕೊಂಡಾದ್ರೂ ನಾದ್ಕೋಬೋದು ನೀವು. ನೋಡಿರಿ ಈಗ ಲಟ್ಟಿಸ್ಕೊಂಡೆ, ನಾನು ಒಂದು ತೆಳುವಾಗಿ ಲಟ್ಟಿಸ್ಕೊಂಡೇನಿ.
ನಮ್ಮ ಮನ್ಯಾಗ ಯಾರು ದಪ್ಪಾಗಿ ಇಷ್ಟಪಡೋಂಗಿಲ್ಲ ತಿನ್ನಕ್ಕೆ. ಗ್ಯಾಸಿನ ಮ್ಯಾಗ ಒಂದು ಹಂಚು ಕಾಯಕ್ಕೆ ಇಟ್ಟಿದ್ದೆ, ಅದಕ್ಕೆ ಒಂದು ಸ್ವಲ್ಪ ಕೆಳಗೆ ಎಣ್ಣೆ ಹಚ್ಕೊಂಡೆ ನೋಡಿರಿ ಬ್ರಷ್ಲೆ. ಇದನ್ನು ತಾಲಿಪಟ್ಟು ಲಟ್ಟಿಸಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡೆ. ಮ್ಯಾಗ ಒಂದು ಸ್ಪೂನ್ ಎಣ್ಣೆ, ಇದಿಷ್ಟು ಜಾಸ್ತಿ ಎಣ್ಣೆ ಹಾಕ್ಕೊಂಡಿಲ್ಲ ನೋಡ್ರಿ. ನಾವು ಡಯಟ್ನವ್ರಿಗಂತೂ ಭಾಳ ಪರ್ಫೆಕ್ಟಾಗಿರ್ತೈತಿ ಇದು ರೆಸಿಪಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಾಡ್ಕೊಬೋದು ರೀ ಇದನ್ನು. ನೋಡ್ರಿ ಒಂದು ಸೈಡ್ ಬೆಂದೈತಿ, ಇನ್ನೊಂದು ಸೈಡ್ ಹೊಳ್ಸಾಕ್ತೀನಿ. ಇದು ಬಾಯಿ ಮುಚ್ಚಿ ಹಾಕಿಡ್ತೇವಂದ್ರೆ ಜಲ್ದಿನ ಅದು ಉಗಾ ಒಳಗೆ ಜಲ್ದಿ ಬೇಯ್ತೈತೆ ನೋಡ್ರಿ. ಈಗ ಹಂಗೆ ಬಿಟ್ಬಿಟ್ಟೆ ಅಂದ್ರೆ ನಾವು ಅಷ್ಟು ಜಲ್ದಿ ಬೇಯೋಂಗಿಲ್ಲ. ಒಂದು ಸ್ವಲ್ಪ ಬಾಯಿ ಮುಚ್ಚಿ ಇಟ್ಕೊಂಡ್ಬಿಟ್ರೆ ಉಗಾ ಒಳಗೆ ಇನ್ನೂ ಜಲ್ದಿ ಬೇಯ್ತೈತಿ. ಈಗ 2 ಸೈಡು ಬೇಯಿಸ್ಕೊಂಡೆ ನೋಡ್ರಿ, ಆ ಕಡೆ ಈ ಕಡೆ 2 ಸೈಡು ಬೇಯಿಸ್ಕೊಂಡೆ. ನಿಮ್ಮ ಮ್ಯಾಗ ಬೇಕಂದ್ರೆ ಇದಕ್ಕೆ ತುಪ್ಪ ಹಾಕಿ ಸರ್ವ್ ಮಾಡ್ಕೋಬೋದು. ನಾವು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ರೀತಿ ಮಾಡ್ಕೊಂಡೆ ನೋಡ್ರಿ. ರವಾ ಮಸಾಲೆ ರೊಟ್ಟಿ ಮಾಡ್ಕೊಂಡೇನೆ ನೋಡ್ರಿ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಚಟ್ನಿ ಮಾಡ್ಕೊಂಡೇನಿ. ಆಮೇಲೆ ಮೆಂತ್ಯ ಹಿಂಡಿ ಮಾಡಿದ್ದೆ ನಾನು, ಅದನ್ನು ತೋರ್ಸಾತೀನಿ ನಿಮಗೆ. ಅದು ಬೇಕಂದ್ರೆ ಯಾರಿಗಾರ ಮೆಂತ್ಯ ಹಿಂಡಿ ಮಾಡಿ ತೋರಿಸ್ಬೇಕಂದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ, ನಾನು ಮಾಡಿ ತೋರಿಸ್ತೀನಿ ಹೆಂಗಂತೇಳಿ. ಮತ್ತು ನಾ ಈಗ ಮಾಡತ್ತಿದ್ದು ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟರ್ ಇದೆಲ್ಲ ಕಡೆ ಬರ್ತೈತಿ. ನೀವು ಎದ್ರೊಳಗಿಂದ ಯಾವ್ರಿಂದ ನೋಡತ್ತೀರಿ ಕಮೆಂಟ್ ಮಾಡಿರಿ. ನೋಡ್ರಿ ಎಷ್ಟು ಮಸ್ತ್ ಆಗ್ಯವಲ್ಲ, ಸೂಪರ್ ಆಗ್ಯಾವ. ಥ್ಯಾಂಕ್ ಯು ಫಾರ್ ವಾಚಿಂಗ್.